ಮಾಡ್ತಾ ಇದ್ದೀನಿ. ಹಿಂಗೆ ಮಾಡ್ಬಿಟ್ರೆ ಮಸಲ್ ಕುತ್ಕೊಂಡ್ಬಿಡ್ತಾ? ಸಾಕತ್ತಿದ್ರೆ ನೀನೊಂದ್ಸಲ ಟ್ರೈ ಮಾಡಿ ನೋಡೋ. ಏನೋ ಮಾಡ್ಕೊಂಡೆ ಸ್ವಲ್ಪ ಅನ್ಕೊಂಡೆ ಹಾಕೊಂಡೆ ನಮ್ಮ ಪಾವನ್ ತಲೆ ಮೇಲೆ ಹಾಕ್ಬಾರ್ದಾಗಿತ್ತ. ನಮ್ಗೆ ಇವೆಲ್ಲ ಹಾಕ್ ಬರಲ್ಲ. ನೈಸಾಗಿ 200 ರೂಪಾಯಿ ಇಸ್ಕೊಂಡು ಮಸಾಲೆ ದೋಸೆ ತಿಂತಾರದ್ ನಮ್ ಜಾಣ್ತನ. ಹವಿ 3 days ಇಂದ ಇದನ್ನೇ ಮಾಡ್ತಾ ಇದೀರಲ್ಲ, ಬೇರೆ ವರ್ಕ್ ಇಲ್ಲ ನಿಮ್ಗೆ? ಅಲ್ಲ, ಇದರಿಂದ ಏನ್ ಬೆನಿಫಿಟ್ ಸಿಗುತ್ತೆ ನಿಮ್ಗೆ? ನೋಡಿ ಜಾಜಿ ಜಂಬಲ್ ಗಿನ್ನಿ ಅವರೇ, ಈ ಸಲ ಮೈಸೂರು ದಸರಾ ಕುಸ್ತಿನಲ್ಲಿ ದಸರಾ ಕೇಸರಿ ನಾನೇನೆ. ನೀವು ಕುಸ್ತಿ ಮಾಡ್ತೀರಾ? ಯಾರ ಜೊತೆ? ನಿಮ್ಮ ಜೊತೆನೆ. ಜಾಜಿ ಜಂಬಲ್ ಗಿನ್ನಿ ಅವರೇ, ಈ ಹಿಂದೆ ಅಂದ್ರೆ ನಮ್ಮ ಗಂಡಿಗೆ ಹೋಗ್ತದೆ ನಮ್ಮ ತಾತ ಮುತ್ತಾತ ಅಂದ್ರಲ್ಲ, ಈ ದಸರಾ ಟೈಮಲ್ಲಿ ಕುಸ್ತಿ ಮಾಡಿ ಬೆಳ್ಳಿ ಗದೆ ಮತ್ತು ಬಂಗಾರ ಗದೆಗಳನ್ನ ತೆಕ್ಕೊಂಡು ಬರ್ತಾ ಇರ್ತಾರೆ. ಮತ್ತೊಮ್ಮೆ ನೃತ್ಯ ಕೊಟ್ಟರೆ ನಾನು ಈ ಸಾಹಸಮಯ ಕ್ರೀಡೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ನಿಮ್ಗೆ ಟ್ರೋಫಿ ಸಿಕ್ಬಿಡುತ್ತಾ? ನನ್ನ ಬಗ್ಗೆ ಅಗವಾಗಿ ಮಾಡ್ತಾರೆ. ಯಾರು ಗೊತ್ತಾನೆ ಗಂಡುಗಳಿ ಹುಂಚದ ಕಚ್ಚ ಕೈ ಹಾಕೊಂಡು ಪಾಂಡುರಂಗ ಗಂಡುಗಳಿ ಎಡಗೈ ಎತ್ತಿದ್ರೆ ಬೀರಕ್ಕೆ ಸರಿ, ಬಲಗೈ ಎತ್ತಿದ್ರೆ ಬೀರ ಬದಕರಿ. ಈ ಕಪ್ಪಡ ಗುಂಡುಗಳು ನನಗೆ ಯಾವ ಲೆಕ್ಕರಿ ಬಂದ್ರೆ ನಿಮ್ಮನ್ನ ಹಂಗಂಗೆ ಎತ್ತಿ ಹಂಗಂಗೆ ಆಚೆ ಸಾಕ್ಬಿಡ್ತೀನಿ. ಏನು ಯಜಮಾನ್ರಿ, ಬಾದಾಮಿ ಪಿಸ್ತಾ ಹಾಕಿರೋ ಬಾದಾಮಿ ಹಾಲು ತಗೊಳ್ಳಿ. ಚಂಪಾ ಚಮೇಲಿ, ನೀನು ಕೊಡ್ತಾ ಇರೋ ಈ ಬಾದಾಮಿ ಹಾಲಿಂದ ದಿನದಿಂದ ದಿನಕ್ಕೆ ನನ್ನ ಶಕ್ತಿ ಅನ್ನೋದು ವೃದ್ಧಿಸ್ತಾ ಇದೆ. ಅದು ನಿನ್ನೆ ರಾತ್ರಿನೇ ನಂಗ್ ಗೊತ್ತಾಯ್ತು. ಅದೇನ್ ನಡೀತು ಅಂತ ನೀವೇ ನೋಡಿ ಗೊತ್ತಾಗುತ್ತೆ. ಹವಿ, ಇದೇ ಹಣ್ಣಿಂದ ಕೋಕೋನಟ್ ಬ್ರೇಕ್ ಮಾಡಿದ್ರಾ? ಗೊತ್ತಲ್ಲ ನಾವ್ ಯಾರು ಅಂತ. ಏನು ಯಜಮಾನ್ರಿ, ನನ್ ಕೈ ಕಾಲಿಗೆ ಎಣ್ಣೆ ಹಚ್ಚೋದಿದ್ರೆ ಹೇಳಿ, ನಾನು ತೇಲ್ ಮಾಲಿಶ್ ಮಾಡ್ತೀನಿ. ಚಂಪಾ ಚಮೇಲಿ, ನೀನು ನನಗೆ ಅದೆಷ್ಟು ಸೇವೆ ಅಂತ ಮಾಡ್ತೀಯ, ನಾನು ನಿನಗೆ ಪ್ರತಿಯಾಗಿ ಏನೂ ಅಂತ ಕಾಣಿಕೆ ಕೊಡ್ಲೆ. 2 ಗ್ರಾಮ್ ಚಿನ್ನ ಕೊಡಿ ಸಾಕು. ಬರೀ 2 ಗ್ರಾಮ್ ಸಾಕು. ತಾಳಿ 2 ಗ್ರಾಮ್ ಇದ್ರೇನೆ ಒಳ್ಳೇದು ಅಂತಾರೆ. ಪಾಂಡುರಂಗ ಗಂಡುಗಲಿ ಹೆಸರಿಗೆಲ್ಲ ಹಂಗೆ ತೋರಿಸಿದ್ಮೇಲೆ ನಿನ್ ಗಂಡುಗಲಿ ಅಂತ ಏನ್ ಬಂತು, ಅದೇನು ಅಂತ ಹೇಳಿ ಮಾತಾಡ್ಸಿ. ಯಾಕಪ್ಪ ನಲಲ್ತಾ ಇದೀಯಾ? ಈ ಸಲ ದಸರಾದಲ್ಲಿ ನಡೆಯೋ ಕುಸ್ತಿನಲ್ಲಿ ಭಾಗವಹಿಸಿ ಯಪ್ಪ ಮೆತ್ತಗಲೇ ಆ ದಸರಾ ಕೇಸರಿ ಪಡೆಯೋಣ ಅಂತ ಹೋದೆ. ಈ ಮಾಂಸ ಕಂಡು ಮೆತ್ತಗಲೇ ಮಾಂಸ ಕಂಡುಗಳೆಲ್ಲ ಹಂಗಂಗೆ ಹಿಡ್ಕೊಂಡ್ಬಿಟ್ಟು ಕುತ್ಕೊಳಕ್ ಆಗ್ತಾ ಇಲ್ಲ, ನಿತ್ಕೊಳಕ್ ಆಗ್ತಾ ಇಲ್ಲ, ಮೊದ್ಲೇ ಆಗ್ತಾ ಇಲ್ಲ. ಅಯ್ಯೋ, ಯಾಕೋ ದಸರಾ ಇನ್ನು ಎಷ್ಟೋ ದೂರ ಇದೆ. ನಾಗಲ ಹೊಳೆಯಿಂದ ಆನೆಗಳೇ ಇನ್ನೂ ಹೊರಟಿಲ್ಲ. ಈಗಲಿಂದ ನಿನ್ಗೇನು ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಬಾರ್ದು ಅಂತ ನಮ್ಮ ಕೋಲ್ತಾತ ಹೇಳ್ತಾ ಇದ್ದಲ್ವಾ ಮಾತೃಶ್ರೀ ಅವರೇ, ಅದಕ್ಕೆ ಈಗಿಂದಲೇ ಶಕ್ತಿನ ಸ್ಟಾರ್ಟ್ ಮಾಡೋಣ ಅಂತ ಹೋದೆ. ಆ ಶಕ್ತಿ ಯಾಕೋ ಓವರ್ ಸ್ಟಾರ್ಟ್ ಆಗೋಯ್ತು. ಹವಿ, ವ್ಯಾಯಾಮ ಮಾಡೋದ್ ಯಾಕೆ, ಆಮೇಲೆ ನೋವು ಅಂತ ಒದ್ದಾಡೋದ್ ಯಾಕೆ? ಅಯ್ಯೋ ಜಾಜಿ ಜಂಬಲ್ ತಿನ್ನಿ ಅವರೇ, ಈಗ ನನಗೆ ಬಂದಿರೋ ನೋವಲ್ಲಿರೋ ಮಜಾ ನಿಮಗೆ ಏನ್ರಿ ಗೊತ್ತು? ಯಾಕೆ? ನಾನು ದಿನಾಗ್ಲೂ ವ್ಯಾಯಾಮ ಮಾಡ್ತಾ ಇಲ್ವಾ? ನನಗೇನಾರು ನೋವಾಗ್ತಾ ಇದೆಯಾ? ನಿಮಗೆ ನೀವೇ ಕನ್ನಡಿ ಮುಂದೆ ನಿಂತ್ಕೊಂಡು ಕೈಯಲ್ಲಿ ಒಂದು ಹಗ್ಗನೋ ಕೋಲನೋ ಅಲ್ಲಾಡ್ಸ್ಬಿಟ್ರೆ ಏನ್ರಿ ಬಂತು ಭಾಗ್ಯ? ಮೀಸೆ ತಿರುವಿ ವೈರಿ ಪಡೆಯ ಸೊಂಟಕ್ಕೊಂದು ಪಟ್ಟಾಕಿ ನೆಲಕ್ಕೆ ಕೆಡವಿ ಮಣ್ಣು ಮುಗಿಸಿದ್ರೆ ನಮಗೊಂದು ಸಾರ್ಥಕತೆ. ಏನಯ್ಯ ಪಾಂಡುರಂಗ, ಅರ್ಜೆಂಟಾಗಿ ಮಾತ್ರ ಫೋನ್ ಮಾಡಿದ್ರೆ ಏನ್ ಸಮಾಚಾರ? ಸೈಂಟಿಸ್ಟ್ ಅಂಕಲ್, ನಾನು ನಿಮಗೆ ಫೋನ್ ಮಾಡಿದ್ನಾ? ಹವಿ, ನೀವು ಮಾಡ್ತಿರೋ ವ್ಯಾಯಾಮನ ಸ್ಟಾಪ್ ಮಾಡಿಸ್ಬೇಕು ಅಂತಲೇ ನಾನೇ ಸೈಂಟಿಸ್ಟ್ ಅಂಕಲ್ಗೆ ಫೋನ್ ಮಾಡಿದ್ದು. ಅಂಕಲ್, ನೀವು ದೊಡ್ಡ ಸೈಂಟಿಸ್ಟ್. ಗ್ರಹಗಳು ಇಷ್ಟೇ ಸ್ಪೀಡಲ್ಲಿ ಓಡಬೇಕು ಅಂತ ಹೇಳ್ಕೊಟ್ಟವ್ರೆ ನೀವು. ಬೆಕ್ಕನ್ನ ಇಲಿ ಮಾಡ್ತೀರಾ, ಇಲ್ಲಿಂದ ತಗೊಂಡೋಗಿ ಹುಲಿ ಮಾಡ್ತೀರಾ. ಈಗ ನನ್ನ ಪರಿಸ್ಥಿತಿ ನೋಡಿ ಏನಾಗಿದೆ ಅಂತ. ನಮ್ಮ ವಂಶದ ಪಾಳೆಗಾಲಲ್ಲೆಲ್ಲ ಕುಸ್ತಿಲಿ ಬೆಳ್ತಾ ಇದ್ಲು. ಆ ಥರ ಶಕ್ತಿ ಬಲ್ಲಲಿ ಅಂತ ನನ್ನ ಮಗನು ಒದ್ದಾಡ್ತಾ ಇದ್ದಾನೆ. ಆದ್ರೆ ಅವನು ತಿಂತಾ ಇದ್ದದನ್ನ ಇವನು ತಿಂತಾನೆ. ಚಿನ್ನನ ಹಾಳೆ ಥರ ಮಾಡಿ ಬಿಸಿ ಬಿಸಿ ಅನ್ನದ ಮೇಲೆ ಹಾಕ್ತಾ ಇದ್ರು. ಅದು ತುಪ್ಪ ತರ ಅಲೆಗೆ ಹೋಗೋದು. ಆ ಚಿನ್ನದ ಅನ್ನನ ತಿಂದು ಅವಳು ಆ ಶಕ್ತಿ ಪಡಿತಾ ಇದ್ದಾಳೆ. ಗೊತ್ತಾಯ್ತು. ಮೈಯೊಳಗೆ ಮೆಟಲ್ ಸೇರಿದಾಗ ಶಕ್ತಿ ಬರುತ್ತೆ. ಈಗಲೂ ಚಿನ್ನದ ಭಸ್ಮ ಇರೋ ಲೇಹ ಟಾನಿಕ್ಕು ಸಿಗುತ್ತೆ. ಅದು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನನಗಂತದೊಂದು ಲೇಹನ ತಯಾರಿಸ್ಕೊಟ್ಬಿಡಿ. ಚಿನ್ನ ಚಿನ್ನ ಇದ್ದಾಗ ಅದು ಸಾಧ್ಯ ಆಯ್ತು ಕಣಯ್ಯ. ಈಗ ಚಿನ್ನ ಬಂದಾಗಿದೆ. ಅದು ನಿಮಗೇನು ಮೈಯೊಳಗೆ ಕಬ್ಬಿಣದ ಅಂಶ ಬೇಕು ಅಷ್ಟೇ ತಾನೆ. ಆಯ್ತು, ಕಬ್ಬಿಣನೇ ಪ್ರಯೋಗ ಮಾಡೋಣ. ನೀವೀಗ ಒಂದಿಷ್ಟು ಕಬ್ಬಿಣ ತಗೋತೀರಾ, ಅದನ್ನ ಕುಲುಮೆಯವ್ರ ಹತ್ರ ತಗೊಂಡೋಗಿ ತಟ್ಟಿ ತೆಳ್ಳನೆಯ ಕಬ್ಬಿಣದ ಹಾಳೆ ಮಾಡ್ತೀರಾ. ಆಮೇಲೆ ಬಿಸಿ ಬಿಸಿ ಅನ್ನ ಮಾಡ್ತೀರಾ. ಈ ಕಬ್ಬಿಣದ ಹಾಳೆಯನ್ನ ಅದರ ಮೇಲೆ ಮುಚ್ಚಿತೀರಾ.
ಅದು ತುಪ್ಪ ತರ ಕರಗಿದ ಮೇಲೆ ಅದನ್ನ ನೀಟಾಗಿ ಕಲಸಿ ಚಂದಮಾಮ ತೋರಿಸ್ತಾ ನನಗೆ ತಿನ್ನಿಸ್ತೀನಿ. ನೋಡಿ, ಕಬ್ಬಿಣದ ತುಣುಕುಗಳನ್ನ ಬಿಸಿನೀರಲ್ಲಿ ಹಾಕಿ ದ್ರಾವಣ ತರ ಮಿಕ್ಸ್ ಮಾಡ್ತಾ ಹೋದ್ರೆ ಅದು ಕರ್ಗೋಗ್ಬಿಡುತ್ತೆ. ಅದನ್ನ ಕೂಡ ಮೈಯಲ್ಲಿ ಕಬ್ಬಿಣದ ಅಂಶ ಸೇರ್ಕೊಳ್ಳುತ್ತೆ. ಯಾಕೋ ಇನ್ನು ಸಿಕ್ಕಾಪಟ್ಟೆ ಚೀಪಾಗಿ ವರ್ಕೌಟ್ ಆಗುತ್ತೆ ಅನ್ಸುತ್ತೆ. ಅಂಕಲ್ ಇದನ್ನ ತಯಾರು ಮಾಡೋದಕ್ಕೆ ಶುರು ಮಾಡ್ಬಿಡಿ. ಶುರು ಮಾಡೋದೇ ಮುಂದೆ ತಯಾರು ಮಾಡ್ಕೊಂಡೆ ಬಂದಿದ್ದೀನಿ. ಅಂಕಲ್ ಒಳ್ಳೆ ಚಿಕ್ಕ ಮಕ್ಕಳು ಆಡೋ ಗೋಲಿ ತರ ಇದೆ. ದಿನಾಲು 2 ಗುಳಿಗೆಗಳನ್ನ ನೀರಲ್ಲಿ ಹಾಕಿ ಕುಡಿತಾಪ ಮೈಯಲ್ಲಿ ಕಬ್ಬಿಣದ ಫ್ಯಾಕ್ಟ್ರಿ ಓಪನ್ ಮಾಡ್ಬೋದು. ಏನು ಯಜಮಾನ್ರೆ ಏನ್ ಮಾಡ್ತಾ ಇದ್ದೀರಾ? ಬಿಸಿನೀರಲ್ಲಿ ಈ ಕಬ್ಬಿಣದ ಗುಳಿಗೆಗಳಿದ್ದಾವಲ್ಲ, ದಿನಕ್ಕೆ 2 ತಗೊಂಡ್ಬಿಟ್ರೆ ನನ್ನ ಮೈ ಹಂಗಂಗೆ ಕಬ್ಬಿಣ ಆಗ್ಬಿಡುತ್ತೆ. ಎಷ್ಟು ದಿನ ಅಂತ ಕುಡಿತೀರಾ? ಎಲ್ಲ ಒಟ್ಟಿಗೆ ಹಾಕೊಂಡು ಪೂರ್ತಿ ಕುಡಿತೀನಿ. ಐಡಿಯಾ ಕಣೆ. ಏನ್ ಬಾವ ಇಷ್ಟೊಂದು ಶಕ್ತಿ ಬಂದ್ಬಿಟ್ಟಿದೆ? ಅದು ನಾನೀಗ ಐರನ್ ಮ್ಯಾನ್ ಕೊಂಡ್ರ ಇನ್ನು ಮೇಲಿಂದ ಯಾರಾದ್ರೂ ನನ್ನ ತಂಟೆಗೆ ಬಂದ್ರೆ ಅವ್ರ ಕತ್ತು ನನ್ನ ಕೈನಲ್ಲಿರುತ್ತೆ, ದೇಹ ಅಲ್ಲೇ ಇರುತ್ತೆ. ಸವಾಸ ಬೇಡ ಬಾರು. ಯಾಕೆ ಮಾಡ್ಕೊಂಡ್ ಬರ್ತಿದ್ದೀರಾ? ಬಾವನಿಗೆ ಸಿಕ್ಕಾಪಟ್ಟೆ ಶಕ್ತಿ ಬಂದ್ಬಿಟ್ಟಿದೆ. ಅವ್ರ ಶಕ್ತಿ ನನಗ್ ಗೊತ್ತಿಲ್ಲ. ಅಭಿ, ನಾನು ಬ್ಯೂಟಿ ಪಾರ್ಕ್ ನಾನು ಅವ್ರ ಕಡೆ ಅಟ್ರಾಕ್ಟ್ ಆಗ್ತಾ ಇದೀನಿ. ಅವ್ರನ್ನ ಎಳ್ಬೇಕು ಅನ್ಸ್ತಾ ಇದೆ. ಹೋಗಿ ಇನ್ನೊಂದ್ಸಲ ನೋಡಿ. ನನ್ನ ಬಿಡಿ. ಅಯ್ಯೋ ಶಿವನೇ, ನೀವಾಗ ನೀವು ಬಂದು ಕಚ್ಕೊಂಡು ಬಿಡಿ ಅಂದ್ರೆ ನಾನೇನ್ರಿ ಮಾಡಕ್ಕಾಗತ್ತೆ? ಗೊತ್ತಾಗ್ಬಿಟ್ಲಾ? ಬೇಗ ಬಂದು ನಮ್ಮಿಬ್ರನ್ನ ಸಪ್ರೇಟ್ ಮಾಡಿ ಪ್ಲೀಸ್. ನೋಡ್ದೇನೆ ಕೇವಲ ಈ ರೀತಿ ಮಾಡ್ದ ಅನ್ಸುತ್ತೆ. ಗಂಡ ಬೇಡ ಸಂಸಾರ ಬೇಡ ಅಂತಿದ್ಲು, ಈಗ 3 ಗಂಡನ ಜೊತೆನೇ ಇಲ್ಬೇಕಾಗಿ ಬಂತು. ಹೇಗೆ ಇವ್ರಿಗೆ ಎಂತ ಕೆಟ್ಟ ಪವರ್ ಬಂದ್ಬಿಡಿದೆ. ದಯವಿಟ್ಟು ನಾನು ಯಾರು ಸೇವ್ ಮಾಡಿ, ಇಲ್ಲಾಂದ್ರೆ ನನಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಪ್ಲೀಸ್. ಅದಕ್ಕೆ ಆಕ್ಚುಲಿ ಏನಾಯ್ತು? ಇಷ್ಟೊತ್ತವರೆಗೂ ನೋಡ್ದೆ ತಾನೆ ನಾನು ಹೋಗಿ ಅವ್ರನ್ನ ಅಂಟ್ಕೊಂಡಿದ್ದು. ಒಳ್ಳೆ ಮ್ಯಾಗ್ನೆಟ್ ತರ ಎಳ್ದಂಗಾಯ್ತು. ಅಂದ್ರೆ ನಮ್ ಪಾಂಡುರಂಗ ಮ್ಯಾಗ್ನೆಟ್ ಪಾಂಡುರಂಗ ಆಗ್ಬಿಟ್ಟಿದ್ದಾನೆ. ಪಾಂಡುರಂಗ ಕಬ್ಬಿಣ ಆಗ್ಬಿಟ್ಟಿದ್ಯಾ? ಅದು ಅಂಕಲ್ ನೀವು ಕೊಟ್ಟ ಔಷಧಿ ಕುಡಿದ್ನಲ್ವಾ, ನನ್ನ ಮೈಕೈ ತುಂಬ ಶಕ್ತಿ ತಗೊಂಡ್ಬಿಟ್ಟಿದೆ. ಈಗ ನಾನು ಯಾರನ್ನಾದ್ರೂ ಹೊಡಿಬೇಕು, ಕೊಚ್ಚಬೇಕು, ರಾಜ್ಯನ ಗೆಲ್ಲಬೇಕು, ರಾಜಭಾರ ಮಾಡಬೇಕು ಅಂತ ಅನಿಸ್ತಾ ಇದೆ. ಔಷಧಿ ಪ್ರಭಾವ ಹೀಗಾಗಿರೋದು. ಎಷ್ಟು ಡೋಸ್ ತಗೊಂಡೆ? ನೀವು ದಿನಕ್ಕೆ 2 ಮಾತ್ರ ತಗೋ ಅಂತ ಹೇಳಿದ್ರಿ. ನಾನು ಏನು 2 ತಗೊಳ್ಳೋದು ಅಂತ ನಾನು ಎಲ್ಲ ಒಟ್ಟಿಗೆ ತಗೊಂಡ್ಬಿಟ್ಟೆ. ಈಗ ಓವರ್ ಡೋಸ್ ತಗೊಂಡೆ, ಬುದ್ಧಿ ಇದೆಯೇನೆ ನಿಂಗೆ? ಅದು ಅಂಕಲ್ ಪವರ್ ಅನ್ನೋದು ಎಲ್ಲ ಒಟ್ಟಿಗೆ ಬಂದ್ಬಿಟ್ಟು ಅಂತ ನಾನು ಹಾಗೆ ಮಾಡ್ಬಿಟ್ಟೆ. ಅದೇ ಬಂದಿರೋ ಪ್ರಾಬ್ಲಮ್ಮು. ಈಗ ಓವರ್ ಡೋಸ್ ಆಗ್ಬಿಟ್ಟು ಮೈಯಲ್ಲಿ 30 ಪಟ್ಟು ಜಾಸ್ತಿ ಆಗಿದೆ. ಸೈಂಟಿಸ್ಟ್ ಅಂಕಲ್ ಅವ್ನ ಪವರ್ ಕಮ್ಮಿ ಮಾಡೋದಕ್ಕೆ ಯಾವ್ದು ಔಷಧಿ ಇಲ್ವಾ? ಏನು ಮಾಡೋಕ್ಕಾಗಲ್ಲ. ತನ್ನ ತಾನಾಗಿ ಶಕ್ತಿ ಕಡಿಮೆ ಆಗೋವರೆಗೂ ಅವ್ನು ಹೀಗೆ. ಯಾರೇ ನಮ್ಮ ಭಾವನ ಹತ್ರ ಹೋದ್ರು ಕಚ್ಚಿಕ್ಕಂತ ಕಚ್ಕೊಂಡ್ಬಿಡ್ತಾರೆ. ಮ್ಯಾಗ್ನೆಟ್ ಯಾರು ಆಗುತ್ತಂತೆ. ನಾನು ಕಚ್ಕೊಂಡ್ಬಿಟ್ರೆ ಬಿಡ್ಸಕ್ಕಾಗಲ್ಲ. ನಾನು ಬಿಡಿಸ್ತೀನಿ, ಹೋಗಿ. ಅಂಕಲ್ ಏನು ಆಗ್ತಾ ಇಲ್ಲ? ಮ್ಯಾಗ್ನೆಟ್ ನ ಮುಖ್ಯವಾದ ಥಿಯರಿ ಏನ್ ಗೊತ್ತನೆಯ? ಅನ್ಲೈಕ್ ಏನು ಹೇಳ್ತೀನಿ ಅಂದ್ರೆ ಸೌತ್ಗೆ ನಾರ್ತ್ ಕಂಡ್ರೆ ಇಷ್ಟ, ನಾರ್ತ್ಗೆ ಸೌತ್ ಕಂಡ್ರೆ ಇಷ್ಟ. ಅದು ಸೌತು ಹತ್ರ ಬರಲ್ಲ, ನಾರ್ತ್ ಹತ್ರ ಬರಲ್ಲ. ತಾತ್ಪರ್ಯ ಏನು ಅಂದ್ರೆ ಯಾವ್ದಾದ್ರು ಹದಿಹರಿಯದ ಹುಡುಗಿ ಪಾಂಡುರಂಗನ ಹತ್ರ ಬಂದ್ರೆ ಅಟ್ರಾಕ್ಟ್ ಆಗ್ಬಿಡ್ತಾರೆ. ಮಾಡ್ತೀನಿ ಅವ್ನ ಹೆಂಡತಿನ ಕರಿ. ಅವನ ಹೆಂಡತಿ ಪಾಂಡುರಂಗ ಹೆದರ್ಕೊಂಡು 1 ಮೈಲಿ ದೂರದಲ್ಲಿದಾರ. ಅಯ್ಯೋ, ಹಾಗೆ ಯಾವ್ದಾದ್ರು ಹುಡುಗಿನ ಕರಿ. ಚಂಪನ್ ಕರೆಯೋಣ. ಚಂಪಾ, ಏನು ಯಜಮಾನ್ರೆ ನಾನು ಯಾಕೆ ಹಿಂಗ್ ಇಟ್ಕೊಂಡಿದ್ದೀರಾ? ಬಿಟ್ಬಿಡಿ. ನಾನೆಲ್ಲೇ ಹಿಡ್ಕೊಂಡೆ, ನೀನು ಓಡ್ ಬಂದು ನನ್ನನ್ನು ಕಚ್ಕೊಂಡ್ಬಿಟ್ಟೆ. ಏನೇ ಅಂಕಲ್, ನಿನ್ನೆ ನಮ್ಮ ಅತ್ತೆನೂ ಹೀಗೇನೆ
ಫಾರ್ಮುಲಾ ಸಕ್ಸಸ್, ಫಾರ್ಮುಲಾ ಸಕ್ಸಸ್. ಈಗ ಪಾಂಡುರಂಗ ಬರೀ ಪಾಂಡುರಂಗ ಅಲ್ಲ, ಮ್ಯಾಗ್ನೆಟ್ ಪಾಂಡುರಂಗ. ಹಬಿ ನೀವೇ ಅನ್ಕೊಂಡಿದ್ರ ಅವಳಾಗ ಅವಳು ಬಂದು ಅಂಟ್ಕೊಂಡ್ಬಿಟ್ಲು. ಈಗೆಲ್ಲ ಹೇಳಿದ್ರೆ ಕೇಳಲ್ಲ ನಾನು. ಹಳೆ ಕಾಲದ ಶ್ರೀನಿವಾಸ ಕಲ್ಯಾಣ ಸಿನಿಮಾ ನೋಡಿದಾಗಾಯ್ತು. ಆ ಕಡೆ ಲಕ್ಷ್ಮಿ, ಈ ಕಡೆ ಪದ್ಮಾವತಿ. ನನ್ನ ಬಂಗಾರ. ಪಾಂಡುರಂಗ ಈಗ ಸುಮ್ನೆ ನಿಂತ್ಕೊಂಡ್ಬಿಟ್ರೆ ಹೇಗೆ? ಅವರಿಬ್ಬರನ್ನು ದೂರ ಕಳ್ಸಕ್ ಪ್ರಯತ್ನ ಮಾಡು. ಅವರಾಗ ಅವ್ರು ಇಷ್ಟಪಟ್ಟು ಬಂದು ಕಟ್ಕೊಂಡಿದ್ದಾರೆ, ನಾನು ಯಾಕೆ ಬಿಡ್ತೀನಿ? ಇಲ್ಲಿ ಬಿಡಿ. ನಮ್ಮಿಬ್ರನ್ನ ಸಪ್ರೇಟ್ ಮಾಡಿ. ಬಂದು ಅಂಟ್ಕೊಳ್ಳೋರು ನೀವು, ಬಿಡ್ಸೋರು ನಾವ. ಪಾಂಡುರಂಗ, ಏನು ಇದು? ಎಂತ ಕಾಯಿಲೆನೋ? ಹೀಗಾಗ್ಬಿಟ್ರೆ ಮುಂದೆ ಗತಿಯೇನೋ? ಅಪ್ಪ ಗಂಟಿಸ್ರೆ, ಏನಾದ್ರೂ ಮಾಡಿ. ಈಗೇನು ಮಾಡಕ್ಕಾಗಲ್ಲ. ಈ ಫಾರ್ಮುಲಾ ಪ್ರಕಾರ ಪಾಂಡುರಂಗನಿಂದ 3 ಅಡಿ ದೂರದಲ್ಲಿ ಯಾವುದೇ ಸುಂದರವಾದ ಹುಡುಗಿ ಬಂದ್ರೂ ಅಂಟ್ಕೊಂಡ್ಬಿಡ್ತಾಳೆ. ಜಯ ವಿಜಯ ಇರ್ತಾರ ಡೋರ್ ಮುಂದೆ ಯಾರಪ್ಪ ನಿನ್ನ ರೂಮ್ ಒಳಗೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ನನ್ನ ರೂಮಿಗೆ ಬಂದು ನನ್ನನ್ನೇ ರೂಮ್ ಹೊರಗಡೆ ಬಿಡಲ್ಲ ಅಂತ ಇದ್ರಲ್ಲ, ಯಾಕೆ ಅಂತ? ನೋ ಅಡ್ಮಿಷನ್ ಬೋರ್ಡ್ ಕಾಣಿಸ್ತಾ ಇದೆಯಾ? 5 ವರ್ಷದ ಕೆಳಗಡೆ, ಅದು ಬೆಂಗಳೂರಿನಲ್ಲಿ ಗೋರ್ಮೆಂಟ್ ಬೈಕ್ ಓಡಿಸಿದ ಮಗ ನಾನು. ಗೆದ್ಬಿಡ್ತೀನಿ. ಲೇ ಪಾಂಡುರಂಗ, ತಲೆ ಅರಟೆ ಮಾತ್ರ ಹಲ್ಲುಗಳು ಉಳಿಸ್ಬೇಕಾಗತ್ತೆ. ಯಾವ ತರ ಉದುರಿಸ್ತೀಯಪ್ಪ ಈಗ? ಅಭಿ ಯಾಕೋ ಇಷ್ಟು ಟಾರ್ಚರ್ ಕೊಡ್ತಾ ಇದ್ದೀರಾ? ಅಲ್ಲ ಕಣ್ರಿ, ಇವರಿಬ್ರು ಸೇರ್ಕೊಂಡು ನನಗೆ ಟಾರ್ಚರ್ ಕೊಡ್ತಾ ಇದಾರಲ್ಲ, ಇದು ಸರಿನಾ ಅಂತ. ನಾನೇ ಅವ್ರಿಬ್ರಿಗೂ ಹೇಳಿದ್ದೀನಿ ನೀವು ಬಂದ್ರೆ ಒಳಗಡೆ ಬಿಡ್ಬೇಡಿ ಅಂತ. Please go out. ಯಾಕೆ? ನೀವು ಹತ್ರ ಬಂದ್ರೆ ನಾನು ಅಟ್ರಾಕ್ಟ್ ಆಗ್ಬಿಡ್ತೀನಿ. ಅದಕ್ಕೆ ಅದು ಬಿಟ್ಟ ಟೇಕ್ ಹಿಮ್ ಔಟ್. ಜಾತಿ ಚಂಪಲ್ ತಿನ್ನಿ ಅವರೇ, ಒಂದು ಕಪ್ ಕಾಫಿ ತಗೊಂಡ್ ಬರ್ರಿ. ಅಭಿ ನಾನು ನಿಮ್ ಹತ್ರನೂ ಬರಲ್ಲ, ಕಾಫಿನೂ ತಂದ್ಕೊಡಲ್ಲ. ಅಯ್ಯೋ ಅದ್ಯಾಕ್ರೆ? ಹತ್ರ ಬಂದ್ರೆ ನಾನು ನಿಮ್ಗೆ ಅಟ್ರಾಕ್ಟ್ ಆಗ್ಬಿಡ್ತೀನಿ. ಅದಕ್ಕೆ ನೋಡಿ ಚಾಚಿ ಚಂಪಲ್ ತಿನ್ನಿ ಅವರೇ, ಗಂಡ ಹೆಂಡತಿ ಅಂದ ಮೇಲೆ ಒಬ್ರಿಗೊಬ್ರು ಅಟ್ರಾಕ್ಟ್ ಆಗಬೇಕು. ನೀವು ಕಾಫಿ ಮಾಡ್ಕೊಂಡು ಬನ್ನಿ, ಇಬ್ರು ಜೊತೆನಲ್ಲೇ ಕೂತ್ಕೊಂಡು ಕಾಫಿ ಕುಡಿತಾ ಕುಡಿತಾ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಣ. ಬೇಡ ಬಿಡ್ರಿ, ನೀವು ನನಗೆ ಕಾಫಿ ತಂದು ಕೊಡದೇ ಇದ್ರಿ ಏನಂತೆ? ನನಗೆ ಕಾಫಿ ತಂದು ಕೊಡೋದಕ್ಕೆ ಅಂತಾನೆ ಆ ಭಗವಂತ ಅನ್ನೋನು ಕೆಲವು ಜನಗಳನ್ನು ಸೃಷ್ಟಿ ಮಾಡಿದಾನೆ. ಚಂಪಾ ಚಮೇಲೆ, ಒಂದು ಲೋಟ ಕಾಫಿ ತಗೊಂಡು ಬಾರೆ. ನೋಡು, ಚಂಪಾ ಈಗ ಹಬಿಗೆ ಕಾಫಿ ತಂದು ಕೊಡಕ್ಕೆ ಅಂತ ಬರ್ತಾಳೆ. ಆಗ ಅವಳು ಅವ್ರ ಮೇಲೆ ಅಟ್ರಾಕ್ಟ್ ಆಗಿ ಅನ್ಕೊಂಡ್ಬಿಡ್ತಾಳೆ. ಚಂಪಾ ಕಾಫಿ ತರ್ತಿದ್ದ ಹಾಗೆ ಅವಳ ಕೈಯಿಂದ ನೀವು ಕಾಫಿನ ಕಿತ್ಕೊಂಡು ಹಬಿ ಕೊಡ್ಬೇಕು. ಸುಮ್ಮನೆ ಕೊಡಕ್ಕಾಗತ್ತಾ? ನಿಮ್ ಯೋಗ್ಯತೆ ನನಗೆ ಗೊತ್ತಿಲ್ವಾ? ಏನು ಯಜಮಾನ್ರಿ, ಬಿಸಿ ಬಿಸಿ ಕೆನೆ ಕಾಫಿ. ನೀನ್ ಯಾವಾಗಿಂದ ಈ ಸಪ್ಲೈ ಕೆಲಸ ಶುರು ಮಾಡ್ಕೊಂಡ? ಇನ್ನ ಅಂಟು ರೋಗ ಹೋಗೋವರೆಗೂ ನಾವೇ ನಿಮ್ಗೆ ಸಪ್ಲೈಯರ್ಸು. ಈ ರೋಗ ನಿಂಗೆ ಯಾವಾಗ ವಾಸಿ ಆಗುತ್ತೆ? ನಿಮ್ ಹತ್ರ ಬರೋಕೆ ಭಯ ಆಗುತ್ತೆ. ಏನೋ ಇದು? ಏನೋ ಸಿಕ್ತು ಅಂತ ಕುಡಿದು ಬಿಟ್ರೆ ಹೇಗೋ? ನಿನಗಿಂತ ಕುಡ್ಕಲೇವಾ? ಅದು ಮಾತೋಸಿ ರಂಗಮ್ಮ. ಇದ್ರಲ್ಲಿ ನನ್ನ ತಪ್ಪೇನಿದೆ ಅಂತ ಹುಡುಗಿರು ಅವ್ರಾಗ ಅವ್ರು ಬಂದು ನನ್ನನ್ನು ಅಂಟಕೊಂಡ್ರ ಅಂತಾನೆ ಏನು ಮಾಡ್ಲಿ? ಅಲ್ಲ ಅಣ್ಣ, ನೀನ್ ಯಾರ್ಯಾರ ಜೊತೆನ ಅಂಟ್ಕೊಂಡ್ರೆ ಚೆನ್ನಾಗಿರುತ್ತಾ? ನೋಡಿ ಜನ ಉಗಿಯಲ್ವಾ? ಓಕೆ, ಈ ಮನೆಯಲ್ಲಿ ನನಗೆ ಗೌರವ ಕೊಡೋರಾಗ್ಲಿ ಬೆಲೆ ಕೊಡೋರಾಗ್ಲಿ ಯಾರು ಇಲ್ಲ ಅಂತ ಗೊತ್ತಾಯ್ತು. ನಾನೀಗ ಹೊರಗಡೆ ವಾಕಿಂಗ್ ಅಂತ ಹೋಗ್ತಾ ಇದ್ದೀನಿ. ಅಣ್ಣನ ಹತ್ರ ಬಂದ ಅದಕ್ಕೆ ಉಳ್ಸದ್ವಿ. ಎಲ್ಲೋದ್ರು ಅವರು? ವಾಕಿಂಗ್ ಅಂತ ಹೊರಗಡೆ ಹೋದ. ಕೆಲಸ ಕೆಟ್ಟು ನೋಡು, ನಿಮ್ ಭಾವ ವಾಕಿಂಗ್ ಅಂತ ಹೊರಗಡೆ ಹೋಗಿದ್ದಾರೆ. ಅಲ್ಲಿ ಯಾವ್ದಾದ್ರು ಹುಡುಗಿಯವ್ರನ್ನ ಕಚ್ಕೊಂಡ್ಬಿಟ್ರೆ ಹಬ್ಬಿನ ಜನ ಚೆನ್ನಾಗಿ ಸ್ಟೋನ್ ಹೊಡಿತಾರೆ. ನೀವಿಬ್ರು ಹೋಗಿ ಸೇವ್ ಮಾಡ್ಕೊಂಡು ಕರ್ಕೊಂಡು ಬನ್ನಿ. ನಿಮ್ ಯೋಗ್ಯತೆ ನನಗೆ ಗೊತ್ತಿಲ್ಲ. ಯಾರ್ದು ಹೊರನ ನಾವು ಕಾಯ ಹೋಗಾಯ್ತಲ್ವ? ನೀನ್ ನನ್ನ ಎಷ್ಟು ಪ್ರೀತಿ ಮಾಡ್ತೀಯಾ? ನೀನ್ ಎಷ್ಟು ಪ್ರೀತಿ ಮಾಡ್ತೀಯೋ ಅದಕ್ಕಿಂತ 2ರಷ್ಟು ನಾನು ನಿನ್ನ ಪ್ರೀತಿ ಮಾಡ್ತೀನಿ. ಇದಕ್ಕೂ ಮುಂಚೆ ನಿಮ್ಗೆ ಯಾರಾದ್ರೂ ಲವರ್ ಇದ್ದ? ಏನ್ ಹೀಗೆ ಕೇಳ್ತೀಯ? ತೆಗೆದು ತಟ್ಬಿಡ್ತೀನಿ. ಯಾವ ಲವರು ಇರ್ಲಿಲ್ಲ. ಹಾಗಿದ್ರೆ ನಾನು ನಿನ್ನ ಲವ್ ಮಾಡ್ತೀನಿ. ನೀವಿಬ್ರು ಲವರ್? ನೋಡಕ್ ಯಾಕೆ ಕಾಣ್ತೀವಿ? ನೋಡೋಕೇನೋ ಲವರ್ಸ್ ತರನೇ ಕಾಣ್ತೀರಾ, ಆದ್ರೆ ಈಗೆಲ್ಲ ಪಬ್ಲಿಕ್ ಅಲ್ಲಿ ರೊಮ್ಯಾನ್ಸ್ ಮಾಡೋದು ಅಷ್ಟೆಲ್ಲ ಚೆನ್ನಾಗಿರಲ್ಲ. ಯಾವ್ದಾದ್ರು ಸಿನಿಮಾ ಹೋಗೋದು, ಇಲ್ಲ ಪಾರ್ಟಿಗೆ ಹೋಗೋದು, ಇಲ್ಲ ಕೆಲಸ ಮಾಡೋದು. ಅವಳು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡು, ಇಲ್ಲ ನೀನೇ ಅವಳ ಮನೆಗೆ ಹೋಗ್ಬಿಡ. ರೇ,
ಇದನ್ನೆಲ್ಲ ಕೇಳಕ್ ನೀವ್ ಯಾರ್ರಿ? ಇವಳು ಹಳೆ ಲವರ್ ನಾನು ಅವಾಗ್ಲೇ ಹೇಳಿದ್ದಾನೆ ನನ್ಗೆ ಯಾವ ಲವರು ಇಲ್ಲ ಅಂತ. ನನಗೆ ಯಾಕೋ ಅನುಮಾನ. ಈಗಲೇ ಬಗೆಹರಿಸ್ನಿ, ಬನ್ನಿ ಈ ಕಡೆ. ನನಗೆ ಗೊತ್ತಾಗೋಯ್ತು ಕಣೆ, ಇವನ ನೀನ್ ಹಳೆ ಲವರು ಅಂತ. ಇಲ್ಲ ಅಂದಿದ್ರೆ ಪಬ್ಲಿಕ್ ಅಲ್ಲಿ ಈ ರೀತಿ ಫೋಟೋಲ್ ಇಲ್ಲಕ್ಕಾಗ್ತಿತ್ತ? ಇಲ್ಲಿಂದ ಬರಕ್ ಆಗ್ತಿಲ್ಲ, ಬಂದ್ಬಿಡ್ಸಿ. ನಾನು ಯಾಕೆ ಬಿಡಿಸ್ಲಿ? ನಿನ್ ಜೊತೆ ನಮಗ್ ಸಂಸಾರ ಮಾಡ್ಬಿಡು, ನಾನೇನ್ ಬಿಟ್ಟೆ. ಒಂದ್ ನಿಮಿಷ ಏನ್ರಿ ಗಲಾಟೆ? ರೇ, ನಾನ್ ಇವಳ ಮದುವೆ ಆಗ್ಬೇಕು ಅಂತಿದ್ದೆ, ಆದ್ರೆ ಇವಳು ಹಳೆ ಲವರ್ ಸಿಕ್ಕಿದ್ದಾನೆ. ಇನ್ನು ಮೇಲೆ ನಾನ್ ಯಾಕ್ರಿ, ನಾನೇನ್ ಹೊರಟೆ. ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಇದ್ರಲ್ಲಿ ಇವಳದೇನು ತಪ್ಪಿಲ್ಲ. ಮೊದ್ಲು ಇವ್ರನ್ನ ಬಿಡಿಸೋ, ಆಮೇಲೆ ಮಾತಾಡೋಣ. ಇವರು ಲವರ್ ಅಲ್ಲ ಅಂತ ನಾನು ಯಾಕ್ರಿ ನಂಬೋದು? ಇವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಆದ್ರೆ ಈಗ ನಮ್ಮ ಗಂಡುಗಲಿಯವರು ಮ್ಯಾಗ್ನೆಟ್ ಪಾಂಡುರಂಗ ಆಗ್ಬಿಟ್ಟಿದ್ದಾರೆ. ಇವರಿಂದ 3 ಅಡಿ ಹತ್ತಿರದಲ್ಲಿ ಯಾವುದೇ ಸುಂದರವಾದ ಹುಡುಗಿ ಬಂದ್ರು ಕಚ್ಕೊಂಡ್ಬಿಡ್ತಾಳೆ. ನಾನು ಯಾಕ್ರಿ ನಂಬೋದು? ನಮ್ಮ ಮನೆಗ್ ಬನ್ರಿ, ಎಲ್ಲ ಗೊತ್ತಾಗತ್ತೆ. ಬನ್ರಿ. ಯಾರಪ್ಪ ಇವರು? ಉತ್ತರಕ್ಕೊಬ್ರು ದಕ್ಷಿಣಕ್ಕೊಬ್ರು ಮುಖ ಮಾಡ್ಕೊಂಡಿದ್ದಾರೆ. ಅಲ್ಲೋ, ಇವರಿಬ್ರು ಲವರ್ಸು. ಇವರಿಬ್ರು ಮಧ್ಯೆ ನಿಮ್ಮ ಅಣ್ಣ ಹೋದ್ರು, ನಿಮ್ಮ ಅಣ್ಣನಿಗೆ ಇವ್ರು ಬಂದು ಅಂಟ್ಕೊಂಡ್ಲು. ಇವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾನೆ. ಮನೆಗೆ ಬಂದು ಯಾವ್ದಾರ ಗೊತ್ತಾಗುತ್ತೆ ಅಂದ್ರಲ್ಲ ಮಣ್ಣು. ಸ್ವಲ್ಪ ಇರಪ್ಪ, ಗೊತ್ತಾಗತ್ತೆ. ಚಂಪ ಚಮೇಲಿ, ಏನು? ನಿಮ್ಮ ಯಜಮಾನ್ರು ನೀನ್ ಕೇಳ್ತಾ ಇದ್ರು. ಯಜಮಾನ್ರೆ ನನ್ ಕೇಳ್ತಾ ಇದ್ರಾ? ಅಲ್ಲಿದ್ದಾರೆ, ಹೋಗಿ ವಿಚಾರಿಸಿ. ನೀನು ಅಲ್ಲೇ ನೋಡ್ತಾ ಇರೋ, ಸತ್ಯ ಏನು ಅಂತ ಗೊತ್ತಾಗತ್ತೆ. ಏನು ಯಜಮಾನ್ರೆ? ಗೊತ್ತಾಯ್ತಾ? ಚಂಪ ಬರ್ತಾ ಬರ್ತಾ ಯಾಕೋ ನಿಂದ ಅಜ್ಜಿ ಆಯ್ತು. ಈಗ ಗೊತ್ತಾಯ್ತಾ? ಇದೊಂಥರ ಅಂಟ್ರೋಗ. ಅಂಕಲ್ ಇದೇನೆ. ಸಾರಿ, ಐ ಲವ್ ಯು. ಪಾಂಡುರಂಗ, ನಿನಗೆ ಸ್ವಲ್ಪ ನಾಚಿಕೆ ಆಗೋಲ್ವೇನೋ? ಹಿಂಗೆ ಆಗ್ಬಿಟ್ರೆ ಸಂಸಾರಗಳು ಎಪ್ಪಕ್ಕೆ ಹೋಗ್ತವೆ. ಪಾಂಡ್ರಂಗೆ ಇವರಿಬ್ರು ಅಂಟ್ಕೊಂಡಿರೋದು ನೋಡೋದಕ್ಕೆ ನನ್ನ 4 ಟನ್ನು ಸಾಲದು. ಹೇಗಾದ್ರೂ ಮಾಡಿ ಅವ್ರಗಳನ್ನ ಬೇರೆ ಮಾಡಿ. ನೋಡು, ಈ ಟಾನಿಕ್ ತಗೊಂಡೋಗಿ ಅವನಿಗೆ ಕುಡಿಸಿದ್ರೆ ಏನಾಗತ್ತೆ? ನನಗೂ ಗೊತ್ತಿಲ್ಲ. ಅಪ್ಪ, ಅಂತೂ ಒಂದ್ ಲೆವೆಲ್ಗೆ ಈ ಪ್ರಾಬ್ಲಮ್ ಕ್ಲೋಸ್ ಆಯ್ತು. ಈಗ ಹೇಗನ್ನಿಸ್ತಾ ಇದೆ ಪಾಂಡ್ರಂಗ? ಅದೇನೋ ಗೊತ್ತಿಲ್ಲ ಅಂಕಲ್. ಆ ಚಂಪನ್ ಕಡೆ ಜಾಜಿಯವ್ರ ಕಡೆ ಓಡೋಡ್ಬಿಡ್ಬೇಕು ಅಂತ ಒಂಥರ ಸೆಳೆತ ಆಗ್ತಾ ಇದೆ. ಮತ್ತೊಂದು ಪ್ರಾಬ್ಲಮ್ ಶುರು ಆಯ್ತಲ್ಲಪ್ಪ. ಈಗೇನ್ ಪ್ರಾಬ್ಲಮ್ ಅಂಕಲ್? ಮೊದಲು ಪಾಂಡ್ರಂಗ ಮ್ಯಾಗ್ನೆಟ್ ಆಗಿದ್ದ, ಹುಡುಗಿಯರೆಲ್ಲ ಅವನಿಗೆ ಅಟ್ರಾಕ್ಟ್ ಆಗ್ತಿದ್ರು. ಈಗ ಪಾಂಡ್ರಂಗ ಕಬ್ಬಿಣ ಆಗಿದ್ದಾನೆ, ಹುಡುಗಿಯರೆಲ್ಲ ಮ್ಯಾಗ್ನೆಟ್ ಆಗಿದ್ದಾರೆ. ಇನ್ನು ಮುಂದೆ ಪಾಂಡ್ರಂಗನ ಹುಡುಗಿಯನ್ನ ಹುಡುಕೊಂಡೋಗಿ ಅಂಟ್ಕೊಳ್ತಾನೆ.